ಒಂದು ಸಣ್ಣ ಹಳ್ಳಿ ಇತ್ತು. ಅದ್ರ ಪಕ್ಕದಲ್ಲಿ ಇನ್ನೊಂದು ಹಳ್ಳಿ. ಪಕ್ಕ ಅಂದರೆ ಸಾಕಷ್ಟು ದೂರನೇ ಇತ್ತು. ಆ ಎರಡು ಹಳ್ಳಿಗಳ ನಡುವೆ ವಿಶಾಲವಾದಂಥ ಕಾಡು. ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಕಾಡನ್ನು ಬಳಸ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಇತ್ತು. ಜನ ಹಾಗೆ ಬಳಸ್ಕೊಂಡೇ ಹೋಗ್ತಾ ಇದ್ರು. ಆದರೆ ಈ ಊರಿನ ಕುರಿ ಕಾಯಿ ಹುಡುಗರು ಕುರಿ ಮೇಯಿಸೋದು ಕಾಡಿಗೆ ಹೋಗ್ಬೇಕಲ್ವಾ. ಕುರಿ ಎಲ್ಲಿ ಹೋಗ್ತವೆ? ಎಲ್ಲೆಲ್ಲಿ ಹಸಿರಿದೆಯೋ, ಎಲ್ಲೆಲ್ಲಿ ನೀರಿದೆಯೋ ಅಲ್ಲಿ ಸುತ್ತಾಡ್ತವೆ. ಅವುಗಳ ಹಿಂದೆ ಕುರಿ ಕಾಯೋರು ಹೋಗ್ತಾಯಿದ್ರು. ಇದೇ ರೀತಿ ಆ ಊರಿನ ಕುರಿ ಕಾಯೋರು ಕೂಡ ಹಾಗೆ ತಮ್ಮ ಊರಿನ ಕಡೆಯಿಂದ ಕುರಿಗಳನ್ನು ಕರ್ಕೊಂಡು ಇದೇ ಕಾಡಲ್ಲಿ ಬರೋರು. ಅವು ಕೂಡ ಸೊಟ್ಟಾಗಿ ನೀರಿದ್ದಲ್ಲಿ ಹಸಿರಿದ್ದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಕೆಲವೊಂದು ಬಾರಿ ದನ ಕಾಯಿ ಹುಡುಗರು ಕಾಡಿನಲ್ಲಿ ದನ ಕರ್ಕೊಂಡು ಹೋಗೋರು. ಅನೇಕ ವರ್ಷಗಳ ಕಾಲ ಹಸು, ದನ, ಕುರಿ ಮತ್ತು ಅವುಗಳ ಹಿಂದೆ ಹುಡುಗರು ತಿರುಗಾಡಿ ಈ ಊರಿಂದ ಆ ಊರಿಗೆ ಹೋಗೋದಕ್ಕೆ ಒಂದು ಸೊಟ್ಟಪಟ್ಟಾದ ಕಾಲ್ದಾರಿ ನಿರ್ಮಾಣ ಆಯಿತು. ತುಂಬ ಸೊಟ್ಟಾದದ್ದು. ಹೀಗೆ ಹೋಗಿ ಮೇಲೆ ಹೋಗಿ ಕೆಳಗೆ ಬಂದು ಹೀಗೆ ಸೊಟ್ಟಾಗಿ ಹೋಗುವಂಥ ದಾರಿ. ಯಾಕಂದರೆ ಕುರಿ ಎಲ್ಲಿ ಹೋಗುತ್ತೆ? ಹಸಿರಿದ್ದಲ್ಲಿ ಹೋಗುತ್ತೆ. ಒಂದು ಬಾರಿ ಈ ಊರಿನ ಹಿರಿಯರಿಗೆ ಇನ್ನೊಬ್ಬ ಊರಿನ ಹಿರಿಯರಿಗೆ ಒಂದು ಪತ್ರ ಕಳಿಸ್ಬೇಕಾಗಿತ್ತು. ತಮ್ಮ ಮಗನಿಗೆ ಪತ್ರ ಕೊಟ್ಟು ಬೇಗ ಕೊಟ್ಟು ಬಾರೋ ಇದನ್ನು ಅಂದರು. ಮಗ ಪತ್ರ ತಗೊಂಡು ಆ ಬಳಸೋ ದಾರಿ ಇತ್ತಲ್ಲ, ಬಳಸೋ ದಾರಿಯಲ್ಲಿ ಹೊರಟ. ದಾರಿಯಲ್ಲಿ ಕುರುಬ ಸಿಕ್ಕ. ಅಣ್ಣ, ಈ ದೂರ ದಾರಿಯಲ್ಲಿ ಯಾಕೆ ಹೋಗ್ತೀರಿ? ಈ ಕಾಡಿನಲ್ಲಿ ಕುರಿ ದನ ತಿರುಗಾಡಿ ಒಂದು ಸಣ್ಣ ಕಾಲ್ದಾರಿ ಆಗಿದೆ, ಅದೇ ಹತ್ತಿರದ ದಾರಿ ಹೋಗಿ ಅಂದ. ಹುಡುಗ ಹಾಗೆ ಹೋಗಿ ಬಂದು ತನ್ನ ಸ್ನೇಹಿತರಿಗೆ ಹೇಳಿದ. ನೋಡಿ, ಅಲ್ಲಿಂದ ಶುರು ಆಯಿತು. ಜನ ಹಾಗೆ ಓಡಾಡೋಕ್ಕೆ ಶುರು ಮಾಡಿದರು. ಕೆಲವರು ಸೈಕಲ್ ತೊಗೊಂಡ ದಾರಿಯಲ್ಲಿ ನಡೆದ್ರು. ಕೆಲವು ನಡುವೆ ಕಲ್ಲು ಮುಳ್ಳು ಇರೋದರಿಂದ ಸೈಕಲ್ ಪಂಕ್ಚರ್ ಆಗ್ತಿತ್ತು. ತಳ್ಕೊಂಡು ಬರೋ ತನಕ ಸುಸ್ತಾಗ್ಬಿಡೋದು ಹುಡುಗರಿಗೆ. ಬುದ್ಧಿವಂತ ವಿಚಾರ ಮಾಡಿದ, ಸಾಕಷ್ಟು ಜನ ಹುಡುಗರು ಇಲ್ಲಿಂದ ಆ ಹಳ್ಳಿಗೆ ಸೈಕಲ್ ಮೇಲೆ ಹೋಗ್ತಾರೆ, ಪಂಕ್ಚರ್ ಆಗ್ತಾ ಇದೆ. ಏನು ಮಾಡಿದ ಗೊತ್ತಾ ಅವನು? ದಾರಿ ಮಧ್ಯದಲ್ಲೂ ಸೈಕಲ್ ಪಂಕ್ಚರ್ ರಿಪೇರಿ ಅಂಗಡಿ ಹಾಕಿದ. ರಿಪೇರಿ ಅಂಗಡಿ ಇದೆ ಅಂದ ಸಾಕಷ್ಟು ಜನ ಹೋಗೋ ಬರೋ ಸಂಖ್ಯೆ ಜಾಸ್ತಿ ಆಯಿತು. ಸೈಕಲ್ ಹೋಗ್ತಿದ್ದದ್ದು ಈಗ ಮೋಟರ್ ಸೈಕಲ್ ಹೋಗೋಕ್ಕೆ ಶುರು ಆಯಿತು. ನಿಧಾನ ಟ್ರ್ಯಾಕ್ಟರ್ಗಳು ಹೋಗೋಕ್ಕೆ ಶುರು ಆಯಿತು. ಆ ಸೈಕಲ್ ಪಂಕ್ಚರ್ ತೆಗಿಬೇಕಾದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತಲ್ಲ. ಇನ್ನೊಬ್ಬ ಏನು ಮಾಡಿದ? ಅಂಗಡಿ ಪಕ್ಕ ಸಿಗರೇಟು, ಪಾನ್ ಬೀಡ ಒಂದು ಅಂಗಡಿ ತೆಗೆದ. ಸಣ್ಣ ಕಿರಾಣಿ ಅಂಗಡಿ ಶುರು ಆಯಿತು. ಅಳಬುರುಕ ಸರ್ಕಾರ ಇದ್ದರೆ ಇನ್ನೇನು ಮಾಡ್ತಾರೆ ಜನ? ಒತ್ತುವರಿ ಮಾಡ್ಕೊಳ್ಳಲ್ವಾ ಕಾಡು? ಹಾಗೆ ಕೆಲವರು ಸರ್ಕಾರಿ ಜಮೀನು ತಮ್ಮ ಹೆಸರಿಗೆ ಮಾಡಿಸ್ಕೊಂಡು ಬಡಾವಣೆ ಕಟ್ಟಿಸ್ಬಿಟ್ಟು ಇನ್ನೊಬ್ಬರು ಶಾಲೆ ಪ್ರಾರಂಭ ಮಾಡಿದರು. ಒಂದು ಶಾಲೆ ಬಂದ ತಕ್ಷಣ ಆ ಪುಸ್ತಕದ ಅಂಗಡಿ, ಪೇಪರ್ಮೆಂಟು, ಚಾಕ್ಲೇಟ್ ಇತ್ತು ಎಲ್ಲ ಅಂಗಡಿ ಬರೋಕ್ಕೆ ಶುರು ಆಯಿತು. ಒಂದು ಜೆರಾಕ್ಸ್ ಅಂಗಡಿ ಬಂತು, ಸ್ಟೇಷ್ನರಿ ಅಂಗಡಿ ಬಂತು, ಪೆನ್ ಮಾಡುವ ಅಂಗಡಿ ಬಂತು. ಹೀಗೆ ಆ ಸೊಟ್ಟಪಟ್ಟ ರಸ್ತೆ ಇತ್ತಲ್ಲ, ಅದ್ರ ಬದಿಗೆಲ್ಲ ಅಂಗಡಿಗಳು, ಮುಂಗಟ್ಟುಗಳು ಬಂದು ಸೇರಿಕೊಂಡು ಎರಡೂ ಹಳ್ಳಿಗಳ ಜನ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ರು. ಏನು ಸ್ವಾಮಿ, ತುಂಬ ಜನ ಓಡಾಡ್ತಾರೆ ರಸ್ತೆಯಲ್ಲಿ, ಲೈಟ್ ಇಲ್ಲ, ಡಾಂಬರ್ ಇಲ್ಲ, ಏನು ಅಂತ. ಅವನು ಯಾವನೊಬ್ಬ ಮುಂದೆ MLA ಆಗಬೇಕು ಅಂದ್ಕೊಂಡವನು ಹೋಗಿ ಗಲಾಟೆ ಮಾಡಿ ಆ ರಸ್ತೆಗೆ ಡಾಂಬರ್ ಹಾಕ್ಸಿದ್ರು. ಇನ್ನೊಬ್ಬ ಯಾವನೋ ಲೈಟ್ ಹಾಕ್ಸಿದ್ರು. ಆ ರಸ್ತೆಯಲ್ಲಿ ಜನ ತುಂಬ ಓಡಾಡೋಕ್ಕೆ ಶುರು ಮಾಡಿದ್ರು. ಒಂದು ಹಳ್ಳಿ ಒಬ್ಬ ಹುಡುಗ ಎಷ್ಟೋ ವರ್ಷಗಳ ಕಾಲ ಬೇರೆ ದೇಶದಲ್ಲಿದ್ದವನು ರಜೆಗೆ ಅಂತ ಊರಿಗೆ ಬಂದ. ಆ ಸ್ನೇಹಿತನೊಳಗೆ ಇನ್ನೊಂದು ಹಳ್ಳಿಗೆ ಹೋಗಬೇಕು ಅಂತ ಹೊರಟ. ಅವನಿಗೆ ಈ ರಸ್ತೆ ಗೊತ್ತಿಲ್ಲಲ್ಲ, ಅವನಿಗೆ ಗೊತ್ತಿದ್ದು ಬಳಸೋ ದಾರಿ ಒಂದೇ. ಅದು ಇಲ್ಲ ಯಾಕೆ ಹೋಗ್ತೀಯೋ, ಒಂದು ರಸ್ತೆ ಇದೆಯಲ್ಲ ಒಳಗಡೆ, ಅದಕ್ಕೆ ಹೋಗು ಅಂದ್ರು ಯಾರು. ಅವನಿಗೆ ಆಶ್ಚರ್ಯ ಆಯಿತು. ಆ ರಸ್ತೆಯಲ್ಲಿ ಹೋದ, ಈ ರಸ್ತೆ ಯಾಕೆ ಹಿಂಗೆ ಸೊಟ್ಟಾಗಿದೆ? ಇದು ಇಷ್ಟು ಇಕ್ಕಟ್ಟು ಯಾಕಾಗಿದೆ? ಸ್ವಲ್ಪ ವಿಸ್ತಾರವಾಗಿ ನೇರವಾಗಿ ಈ ಊರಿಂದ ಆ ಊರಿಗೆ ಒಂದು ರಸ್ತೆ ಮಾಡಬಾರ್ದಾಗಿತ್ತೆ, ಇದ್ಯಾಕೆ ಸೊಟ್ಟಪಟ್ಟಾಗೋಯ್ತು ಒಂದು ವಿಚಾರ ಮಾಡಿದ. ಅವನು ವಿಚಾರ ಮಾಡಿ ನಕ್ಕ. ಅವನಿಗೆ ಗೊತ್ತಾಯ್ತು ಹೇಗಾಯ್ತು ಇದು ರಸ್ತೆ ಅಂತ. ಸ್ನೇಹಿತರನ್ನು ಕೇಳಿ ತಿಳ್ಕೊಂಡ. ಅವನಿಗೆ ಗೊತ್ತಾಯಿತು, ಈ ರಸ್ತೆ ಮೊದಲು ಕುರಿಗಳು ಓಡಾಡಿ ಮಾಡಿದಂಥ ದಾರಿ ಅಂತ. ಆ ಕುರಿಗಳನ್ನು ಹಿಂಬಾಲಿಸಿ ಆದಂಥ ರಸ್ತೆ ಇದು. ಇವತ್ತು ಕೂಡ ಸ್ನೇಹಿತರೆ, ತಾವು ಪಟ್ಟಣದ ಕೆಲವು ಇಕ್ಕಟ್ಟಾದ ಸೊಟ್ಟಾದ ರಸ್ತೆಗಳನ್ನು ಕಂಡಾಗ ನಿಮ್ಗೆ ಅರ್ಥ ಆಗತ್ತೆ ನಾವು ಯಾರನ್ನು ಹಿಂಬಾಲಿಸಿ ರಸ್ತೆ ಮಾಡಿದ್ದು ಅಂತ. ಈ ವಿಚಾರ ಬರೀ ರಸ್ತೆಗೆ ಮಾತ್ರ ಸಂಬಂಧಿಸಿದ್ದಲ್ಲ ಸ್ನೇಹಿತರೆ, ಮನಸ್ಸಿಗೂ ಸಂಬಂಧಿಸಿದ್ದು. ಮನಸ್ಸು ಹೊಸ ದಾರಿಗೆ, ಹೊಸ ಚಿಂತನೆಗೆ ಹೊರಡದೆ ಅದೇ ಹಳೆ ಚಿಂತನೆಯಲ್ಲಿ ಅಲ್ಲಲ್ಲೇ ಸುತ್ತಾ ಇದ್ದರೆ ಮನಸ್ಸು ಸೊಟ್ಟಾಗ್ತದೆ, ಬದುಕಿನ ದಾರಿ ಕೂಡ ನೇರ ಆಗುವುದಿಲ್ಲ.